ನ್ಯೂಸ್ 42 ಕನ್ನಡ. ಈ ಬಾರಿ ವಿಶೇಷ ಅಂದರೆ ನಾವು ನಮ್ಮ ಕಾರ್ಮಿಕರನ್ನ ಒಳಗೊಂಡಂತೆ ನಾವು ಒಂದು ಮೆರವಣಿಗೆ ಮಾಡಿ ಊಟ ಮಾಡಿ ಅದು ಮುಗಿಸೋದು ಬೇಡ. ಒಂದು ಕಲೆಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಎಲ್ಲರೂ ಕೂಡ ಬಂದು ಭಾಗವಹಿಸಲಿ, ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿಸ್ಕೊಳ್ಳಿ ಅಂಥೇಳಿ ನಾವೊಂದು ತೀರ್ಮಾನ ಮಾಡಿದ್ವಿ. ಅದಕ್ಕೆ ಸಾಯಂಕಾಲದ ಹೊತ್ತು ಮಾಡೋಣ ಅಂಥೇಳಿ 28ನೇ ತಾರೀಕು ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ ನಮ್ಮ ಪೌರ ಸೇವಾ ನೌಕರರು ಒಂದು ನಾಟಕವನ್ನು ಪ್ರದರ್ಶನ ಮಾಡಲಿದ್ದಾರೆ. ಅವತ್ತು 2-3 ನೃತ್ಯ ಪ್ರದರ್ಶನಗಳು ಮಾಡಲಿದ್ದಾರೆ. ನಮ್ಮ ಪೌರ ಕಾರ್ಮಿಕರ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಕಲಾ ನೈಪುಣ್ಯವನ್ನು ಪ್ರದರ್ಶಿಸಿದ್ದಾರೆ. ಇವನ್ ನಮ್ಮ ಇಂಜಿನಿಯರ್ಸು ಕೂಡ ಅವರಲ್ಲಿರ್ತಕ್ಕಂಥ ನಮ್ಮ ಇಂಜಿನಿಯರ್ಗಳು ಮತ್ತು ನಮ್ಮ ನಟರಾಜ್ ಗೌಡರ ಆದಿಯಾಗಿ ಎಲ್ಲರೂ ಕೂಡ ಈ ನಾಟಕ ಕಾರ್ಯಕ್ರಮಗಳಿರ್ಬೋದು, ನೃತ್ಯ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಕಲಾ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ಕೊಡೋರಿದ್ದಾರೆ. ಹಾಗಾಗಿ ಈ ಬಾರಿ ವಿಶೇಷವಾಗಿರ್ಬೇಕಂತೇಳಿ ನಾವು 28ನೇ ತಾರೀಕು ಪೌರಸೇವಾ ನೌಕರರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಸಾಯಂಕಾಲ ನಮ್ಮ ಜಾನಪದ ಲೋಕದಲ್ಲಿ ಅವತ್ತು ನಮ್ಮ ಎಲ್ಲ ಪೌರ ಕಾರ್ಮಿಕರು, ನಮ್ಮ ಅಫಿಷಿಯಲ್ ಸ್ಟಾಫು, ನಮ್ಮ ಕೌನ್ಸಿಲರ್ಸು ಎಲ್ಲರೂ ಕುಟುಂಬ ಸಮೇತ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಮತ್ತು ನಾಗರಿಕರು ಕೂಡ ಎಲ್ಲರೂ ಬಂದು ಭಾಗವಹಿಸಲಿ, ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಅಂಥೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ. ಅವತ್ತು ಈ ಸಮಾಜದ ಬಗ್ಗೆ ಕಳಕಳಿ ಹೊಂದಿರತಕ್ಕಂಥ ನಮ್ಮ ಪತ್ರಕರ್ತರೆ ದಿನೇಶ್ ಅಮೀನ್ ಮಟ್ಟು ಅವ್ರನ್ನ ಕೂಡ ನಾವು ಇನ್ವೈಟ್ ಮಾಡಿದ್ದೆವು. ಅವರು ಒಪ್ಕೊಂಡಿದ್ದಾರೆ. ಅವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿ ಅವರು ಒಪ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಶಾಸಕರಿಗೂ ಕೂಡ ವಿಚಾರ ತಿಳಿಸಿದ್ವಿ, ಅವರು ಒಪ್ಕೊಂಡಿದ್ದಾರೆ. ಮತ್ತು ಇನ್ನೂ ಅನೇಕ ಗಣ್ಯರನ್ನು ನಾವು ಆಹ್ವಾನ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಮ್ಮ ಪೌರಸೇವಾ ನೌಕರರು ಏನು ವರ್ಷ ಪೂರ್ತಿ ಅವರೇನು ಒತ್ತಡದಲ್ಲಿ ಕೆಲಸ ಮಾಡ್ತಾರೋ ಅವತ್ತೊಂದು ದಿನ ಅವರದೇ ಕಲೆಯನ್ನು ಪ್ರದರ್ಶನ ಮಾಡಲಿದ್ದಾರೆ. ಹಾಗಾಗಿ ಈ ಬಾರಿ ಸ್ವಲ್ಪ ವಿಶೇಷವಾಗಿ ನಮ್ಮ ಪೌರಸೇವಾ ನೌಕರರ ದಿನಾಚರಣೆ ಆಗ್ತದೆ ಅನ್ನೋ ಒಂದು ನಂಬಿಕೆ, ಭರವಸೆ ನಮ್ಮ ನೌಕರರ ಮೇಲೆ ನಮಗಿದೆ. ಹಾಗಾಗಿ ಇವತ್ತು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಕ್ರೀಡೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಕ್ರೀಡಾ ಮನೋಭಾವ ಇರಬೇಕು. ಸೋಲು ಗೆಲುವು ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಬದುಕಿನಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಸ್ಪೋರ್ಟಿವ್ ಸ್ಪಿರಿಟ್, ಕ್ರೀಡಾ ಮನೋಭಾವ ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿಂದನೂ ಕೂಡ ಗ್ರೀಸ್ನಲ್ಲಿ ಒಲಿಂಪಿಕ್ಸ್ ಪ್ರಾರಂಭ ಆದಾಗಿಂದನೂ ಕ್ರೀಡೆಗಳಿಗೆ ಒಬ್ಬ ಮನುಷ್ಯನಲ್ಲಿ, ಒಬ್ಬ ಮಾನವ ತನ್ನ ಬದುಕಿನಲ್ಲಿ ಸೋಲು ಗೆಲುವನ್ನೆಲ್ಲ ಮೆಟ್ಟು ನಿಂತ್ಕೊಂಡು ಆ ಬದುಕಿನ ಭಾಗವಾಗಿರ್ತಕ್ಕಂಥವರು ಪ್ರತಿಯೊಂದು ಕ್ರೀಡೆಯಲ್ಲಿ ಭಾಗವಹಿಸೋದು ಮುಖ್ಯ. ಪಾರ್ಟಿಸಿಪೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳಿ ಸೋಲು ಗೆಲುವು ಇರ್ತಕ್ಕಂಥದ್ದೇ, ಸೋಲೇ ಗೆಲುವಿನ ಮೆಟ್ಲು. ಆ ರೀತಿ ಒಂದು ಆಲೋಚನೆಯನ್ನು ಇಟ್ಕೊಂಡು ನಮ್ಮ ಪೂರ್ವಿಕರು, ಹಿರಿಯರೆಲ್ಲರೂ ಕೂಡ ಈ ಕ್ರೀಡೆಗಳನ್ನು ಒಂದು ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪೌರ ಕಾರ್ಮಿಕರು, ನಮ್ಮ ಸ್ಟಾಫು, ನಮ್ಮ ಅಧಿಕಾರಿಗಳು, ನಮ್ಮ ನಗರಸಭಾ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸ್ತಕ್ಕಂಥ ಈ ಒಂದು ಕ್ರೀಡಾಕೂಟವನ್ನು ಭಾಳ ಸಂತೋಷದಿಂದ ನಾವು ಉದ್ಘಾಟಿಸಿ, ತಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ. ತಾವು ಕೂಡ ಪತ್ರಕರ್ತರು ಅರ್ಜೆಂಟು ಬೇರೆ ಕೆಲಸ ಇದೆ ಅಂತ ಹೋಗದೆ ಈ ಒಂದು ಕ್ರೀಡಾಕೂಟದಲ್ಲಿ ಸ್ವಲ್ಪ ಹೊತ್ತು
ಕುಂತು ತಾವು ಕೂಡ ಈ ಒಂದು ಕ್ರೀಡೆಗಳನ್ನು ಈಗ ವೀಕ್ಷಣೆ ಮಾಡಬೇಕು ಅಂಥೇಳಿ ತಮ್ಮಲ್ಲೂ ಕೂಡ ಕೋರ್ತಾ, ನಮ್ಮ ಕಚೇರಿಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರೇ, ನಮ್ಮ ಸ್ವಚ್ಛತಾ ಸಿಬ್ಬಂದಿಗಳೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಈ ದಿನ ನಾವು ನಮ್ಮ ನಗರಸಭೆಯಲ್ಲಿ ದಿನಾಂಕ 28ರಂದು ಆಯೋಜಿಸಲಾಗಿರುವ ಪೌರ ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಪೌರ ಕಾರ್ಮಿಕರಿಗೆ ಮತ್ತು ನಮ್ಮ ನಗರಸಭೆಯ ಸದಸ್ಯರು, ಸಿಬ್ಬಂದಿ, ಅಧಿಕಾರಿ ವರ್ಗದವರು ಎಲ್ಲರನ್ನ ಒಳಗೊಂಡಂತೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ. ಬಹುಶಃ ಈ ವರ್ಷ 1 ತಿಂಗಳು ತಡ ಆಯಿತು. ಹೋದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಹೋದ ವರ್ಷ ಸರಿಯಾಗಿ ನಾವು ಸೆಪ್ಟೆಂಬರ್ 23ಕ್ಕೆ ದಿನಾಚರಣೆಯನ್ನು ಮಾಡಿದ್ವಿ. ಅದಕ್ಕೂ 1 ವಾರ ಹಿಂದೆ ಸ್ಪರ್ಧೆಗಳನ್ನು ಮಾಡ್ಕೊಂಡಿದ್ವಿ. ಆದರೆ ಈ ಸಾರಿ ಕಾರಣಾಂತರಗಳಿಂದಾಗಿ ದಿನಾಚರಣೆಯೂ ಕೂಡ ಮುಂದೆ ಹೋಗಿದೆ. ಹಾಗಾಗಿ ಈ ದಿನ ಸ್ಪರ್ಧೆಗಳನ್ನು, ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಒಂದು ಗ್ರೀಕ್ ಗಾದೆ ಇದೆ, ಬಹುಶಃ ಎಲ್ರಿಗೂ ಗೊತ್ತಿರ್ಬೋದು. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಕರೀತಾರೆ. ಅಂದರೆ ಸದೃಢ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತದೆ. ಅಂದರೆ ನಾವು ನಮ್ಮ ಯೋಚನೆಗಳು, ನಮ್ಮ ಕೆಲಸಗಳು, ನಮ್ಮ ಕಾರ್ಯಗಳು ಎಲ್ಲವೂ ಕರೆಕ್ಟಾಗಿರಬೇಕು ಅಂದರೆ ನಮ್ಮ ದೇಹ ಸದೃಢವಾಗಿ ಇರಬೇಕು. ಸದೃಢವಾದ ದೇಹ ಇದ್ದಾಗ ಅದರ ಒಳಗಡೆ ಸದೃಢವಾದಂತಹ ಮನಸ್ಸು ಇರ್ತದೆ. ಆದರೆ ಸದೃಢವಾದ ದೇಹವನ್ನು ಇಟ್ಕೊಳ್ಳೋದು ಹೇಗೆ? ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿನಿತ್ಯ ಒಂದು ದೈಹಿಕ ಚಟುವಟಿಕೆ ಬೇಕು. ಅದು ಕ್ರೀಡಾ ಚಟುವಟಿಕೆ ಆಗಿರ್ಬೋದು, ದೈನಂದಿನ ವ್ಯಾಯಾಮ ಆಗಿರ್ಬೋದು, ಯೋಗ ಆಗಿರ್ಬೋದು, ಈ ಥರ ಯಾವುದೇ ಒಂದು ದೈಹಿಕ ಚಟುವಟಿಕೆ ಇದ್ದಾಗ ಮಾತ್ರ ಮನುಷ್ಯ ಸದೃಢವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಈ ಕ್ರೀಡೆಯಲ್ಲಿ ಭಾಗವಹಿಸಿ ಅದನ್ನು ಮನರಂಜನೆಯಾಗೂ ಕೂಡ ತಗೋಬೇಕು ಹಾಗೂ ಸ್ಪರ್ಧೆಯಾಗೂ ಕೂಡ ತಗೋಬೇಕು. ಹಾಗಂತ ಸ್ಪರ್ಧೆ ನಾನು ಗೆಲ್ಲೇಬೇಕು ಅಂತ ಹಠಕ್ಕೆ ಬಿದ್ದು ಯಾರೂ ಕೂಡ ಅಭ್ಯಾಸ ಯಾರೂ ಮಾಡಿಲ್ಲ. ನೇರವಾಗಿ ಇಲ್ಲಿ ಸ್ಪರ್ಧೆಗೆ ಬರ್ತಾ ಇದ್ದೀರಿ. ಹಾಗಂತ ಕೈಕಾಲುಗಳನ್ನು ಏಟ್ ಮಾಡ್ಕೊಳ್ಳೋದು, ಗಾಯ ಮಾಡ್ಕೊಳ್ಳೋದು, ಮುರ್ಕೊಳ್ಳೋದು ಇದ್ಯಾವುದು ಕೂಡ ಆಗೋದು ಬೇಡ. ಸ್ಪರ್ಧೆ ಆರೋಗ್ಯಕರವಾಗಿರಲಿ, ಚೆನ್ನಾಗಿರಲಿ. ಈ ಸ್ಪರ್ಧೆಯನ್ನು ಎಂಜಾಯ್ ಮಾಡಿ, ಹಾಗೆ ಬಹುಮಾನವನ್ನು ಗೆಲ್ಲಿ, ಹಾಗೆ ಪ್ರತಿನಿತ್ಯ ಒಂದು ದೈನಂದಿನ ದೈಹಿಕ ಚಟುವಟಿಕೆಯನ್ನು ಇಟ್ಕೊಂಡು ಎಲ್ಲರೂ ಉತ್ತಮವಾದ ಆರೋಗ್ಯವನ್ನು ಇಟ್ಕೊಳ್ಳಿ. ಉತ್ತಮವಾದ ಆರೋಗ್ಯದ ಮೂಲಕ ಉತ್ತಮವಾದ ಜೀವನ ಶೈಲಿಯನ್ನು ಇಟ್ಕೊಳ್ಳಿ ಅಂತ ಹೇಳ್ತಾ ನನ್ನ 2 ಪ್ರಾಸ್ತಾವಿಕ ಮಾತುಗಳನ್ನು. ನ್ಯೂಸ್ 42 ಕನ್ನಡ.